ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಾವು ಕೆ ಪಿ ಎಸ್ ಸಿ ಸಾಮಾನ್ಯ ಕನ್ನಡ ಪತ್ರಿಕೆ 2 FDA 2021 ವಿಷಯ ಸಂಕೇತ 386 ಪಾರ್ಟ್ 2 ವಿಡಿಯೋ ಮಾಡುತ್ತಿದ್ದೇವೆ. ನಿನ್ನೆ 1 to 50 ಕ್ವಶನ್ ಸಾಲ್ವ್ ಮಾಡಿದ್ದೇವೆ. ಇವತ್ತು 51 100 ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಂ, 50 ಕ್ವಶನ್ 51 ಕ್ವಶನ್. ಈ ಕೆಳಗಿನ ನುಡಿಗಟ್ಟುಗಳನ್ನು ಪ್ರಶ್ನೆ ಸಂಖ್ಯೆ 51ರಿಂದ 59ರವರೆಗೆ ಇದೆ. ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪ ಆಯ್ಕೆ ಮಾಡಿ ಗುರುತಿಸಿ. ಇಲ್ಲಿ 51 ಕ್ವಶನ್. ಕವಿ ನೆಟ್ಟಗಾಗು. ಆಪ್ಷನ್ ನಂಬರ್ 4 ಕುತೂಹಲ ಹೆಚ್ಚಾಗು. 52 ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ. ಆಪ್ಷನ್ ನಂಬರ್ 4 ಜಿಪುನ. 53 ಹಿತ್ತಾಳೆ ಕಿವಿ. ಆಪ್ಷನ್ ನಂಬರ್ 3 ಚಾಡಿ ಮಾತು ಕೇಳುವ ಸ್ವಭಾವ. ಕ್ವಶನ್ ನಂಬರ್ 54 ಹೊಟ್ಟೆಗೆ ಹಾಕಿಕೋ. ಆಪ್ಷನ್ ನಂಬರ್ 1 ಕ್ಷಮಿಸು. ಕ್ವಶನ್ ನಂಬರ್ 55 ಎದೆ ತಟ್ಟಿ ಹೇಳು. ಆಪ್ಷನ್ ನಂಬರ್ 4 ಧೈರ್ಯದಿಂದ ಹೇಳು. ತಿರುಕನ ಕನಸು. ಆಪ್ಷನ್ ನಂಬರ್ 2 ನನಸಾಗದ ಇಚ್ಛೆ. 57 ಗಗನ ಕುಸುಮ. ಆಪ್ಷನ್ ನಂಬರ್ 1 ಕೈ ಎಟುಕದ್ದು. ಕ್ವಶನ್ ನಂಬರ್ 58 ಅಧಿಕ ಪ್ರಸಂಗ ಮಾಡು. ಆಪ್ಷನ್ ನಂಬರ್ 2 ತನಗೆ ಸಂಬಂಧವಿಲ್ಲದ ವಿಷಯದಲ್ಲಿ ಭಾಗವಹಿಸು. 59 ಮೈ ಬಗ್ಗಿಸು. ಆನ್ಸರ್ ಆಪ್ಷನ್ ನಂಬರ್ 3 ಶ್ರಮಪಡು. ಕ್ವಶನ್ ನಂಬರ್ 60 ಸದಭಿರುಚಿ. ಈ ಪದವನ್ನು ಬಿಡಿಸಿದಾಗ ಆಪ್ಷನ್ ನಂಬರ್ 3 ಸತ್ ಪ್ಲಸ್ ಅಭಿರುಚಿ. 61 ಗುಲಾಬಿ ಯಾವ ಭಾಷೆಯ ಪದ. ಆಪ್ಷನ್ ನಂಬರ್ 4 ಉರ್ದು. ಪಶ್ಚಿಮಕ್ಕೆ ಕನ್ನಡದಲ್ಲಿ ಏನೆನ್ನುವರು. ಆಪ್ಷನ್ ನಂಬರ್ 2 ಪಡುವನ. ಈ ಕೆಳಗೆ ಪ್ರಶ್ನೆ ಸಂಖ್ಯೆ 63ರಿಂದ 67ರವರೆಗೆ ಇದೆ. PQRS ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ. ಅವುಗಳು ಅಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಬೇಕು. ಕ್ವಶನ್ ನಂಬರ್ 3 ಆಪ್ಷನ್ ನಂಬರ್ 4 SQPR. ಎಸ್ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಂಗಮ ಪುತ್ರರಾದ ಹಕ್ಕಬುಕ್ಕರಿಂದ ಸ್ಥಾಪಿತ. ಕ್ಯೂ ಇವರು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆ ಮಾಡಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿದರು. ಪಿ ಹರಿಹರರ ರಾಜನಾಗಿ ತನ್ನ ಸಹೋದರರ ನೆರವನ್ನು ಪಡೆದನು. ಆರ್ ರಾಜ್ಯವನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ ಒಬ್ಬರೊಬ್ಬರನ್ನು ಒಂದೊಂದು ಭಾಗಕ್ಕೆ ಅಧಿಕಾರಿಯನ್ನಾಗಿ ನೇಮಿಸಿದನು. 63 ಕ್ವಶನ್ ನಂಬರ್ 64. ಇದು ಗ್ರೇಸ್ ಮಾರ್ಕ್ಸ್ ಇದೆ ಫ್ರೆಂಡ್ಸ್. ಈಗ 65 ಹೋಗೋಣ. 65ನಲ್ಲಿ ಆಪ್ಷನ್ ನಂಬರ್ 1 SQPR ಅಂದರೆ ತ್ರಿಪದಿ ನಮಗೆ ಉಪಲಬ್ಧವಾದ ಅತ್ಯಂತ ಪ್ರಾಚೀನ ಛಂದೋರೂಪ. ಕ್ಯೂ ಕ್ರಿಸ್ತಶಕ 700ರ ಬಾದಾಮಿ ಶಾಸನದ 3 ಪದ್ಯಗಳಲ್ಲಿ ಪ್ರಥಮ ದರ್ಶನವಾಗುತ್ತದೆ. ಪಿ ಇದು ಕನ್ನಡ ವೃತ್ತಗಳಾದ ಗಾಯತ್ರಿ ಎಂದು ಕರೆಯುತ್ತಾರೆ. ಆರ್ ನಾಗವರ್ಮ ತನ್ನ ಕೃತಿಯಲ್ಲಿ ಉಲ್ಲೇಖಿಸಿರುವ 7 ತ್ರಿಪದಿಗೆ ಮೂಲವಾಗಿರಬೇಕು. ಈಗ 66 ಕ್ವಶನ್ ನಂಬರ್. ಇಲ್ಲಿ ಆಪ್ಷನ್ ನಂಬರ್ 4 SQPR ಇದೆ ಫ್ರೆಂಡ್ಸ್. ಹೀಗೂ ಎಸ್ ಅಂದರೆ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂಬ ತರ್ಕವಿದೆ. ಆರ್ ಕ್ಯೂ ಈ ಜೀವಜಾಲದಲ್ಲಿ ಕೆಲವು ಜೀವಿಗಳು ಮಾತ್ರ ಧ್ವನಿ ಉತ್ಪಾದಿಸುವುಗಳಾಗಿವೆ. ಅವುಗಳಲ್ಲಿ ಮನುಷ್ಯ ಮಾತ್ರ ಮಾತನಾಡುವ ಕಲೆ ಬಲ್ಲವನಾಗಿದ್ದಾನೆ. ಮನುಷ್ಯನ ಮಾತಿಗೆ ಪೂರಕವಾಗಿ ನಗುವೆಂಬ ಅನುಭವ, ಆಭರಣ
ವನ್ನು ದೇವನಿತ್ತ ಕೊಡುಗೆ. ಕ್ವಶನ್ ನಂಬರ್ 67, ಆಪ್ಷನ್ ನಂಬರ್ 3 SQPR. ಕನ್ನಡ ಕವಿಗಳಲ್ಲಿ ಕೆಲವರು ಮೊದಲಿನಿಂದಲೇ ಚಂಪು ಬರೆದಿದ್ದಾರೆ, ಆದರೆ ಅವನ್ನು ಚಂಪು ಎಂದು ಕರೆದವರು ವಿರಳ. ಚಂಪುವಿನ ಮೊದಲ ಉಲ್ಲೇಖ 2ನೇ ನಾಗವರ್ಮನ ಗ್ರಂಥದಲ್ಲಿ ಬಂದಿದೆ. ಕನ್ನಡ ಕವಿಗಳು ಕೆಲವರು ಮೊದಲಿನಿಂದಲೂ ಚಂಪು. ಆಪ್ಷನ್ ನಂಬರ್ 6 ಅವರ ಸಮಕಾಲೀನರಾದ ಉದಯಮಾದಿತ್ಯ ಗ್ರಂಥದಲ್ಲಿಯೂ ಬಂದಿದೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, ಕೆಳಗಿನ ಪದಗಳಿಗೆ ಪ್ರಶ್ನೆ ಸಂಖ್ಯೆ 68ರಿಂದ 77ರವರೆಗೆ ಇವೆ. ಇವುಗಳಿಗೆ ವಿರುದ್ಧಾರ್ಥಕ ಪದ. 68 ತಿರೆ, ಆಪ್ಷನ್ ನಂಬರ್ 4 ಆಕಾಶ. 69 ಉಕ್ತ, ಆಪ್ಷನ್ 2 ಅನುಕ್ತ. 69 ಮುಕ್ತ, ಆಪ್ಷನ್ 2 ಅನುಕ್ತ. 70 ಪರ್ಣ, ಆಪ್ಷನ್ 1 ಅಪರ್ಣ. 71 ಮುಂಚು, ಆಪ್ಷನ್ ನಂಬರ್ 4 ಹಿಂಚು. 72 ಕಲಿ, ಆಪ್ಷನ್ 4 ಹೇಡಿ. 73 ಇಂಬೆಳಕು, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಇದೆ. 74 ಅಂತಿಕ, ಆಪ್ಷನ್ ನಂಬರ್ 2 ದೂರ. 75 ಭೂಯಿಷ್ಠ, ಕ್ವಶನ್ ನಂಬರ್ 75 ಭೂಯಿಷ್ಠ, ಆಪ್ಷನ್ ನಂಬರ್ 4 ಕನಿಷ್ಠ. 76 ಸೋಲು, ಆಪ್ಷನ್ 4 ಗಂಭೀರ. 76 ಸೊಲಪು, ಆಪ್ಷನ್ 4 ಗಂಭೀರ. 77 ಉದಕ, ಆಪ್ಷನ್ 3 ಅಧಿಕ. ಈ ಕೆಳಗೆ ಕೊಟ್ಟಿರುವ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 78ರಿಂದ 81ರವರೆಗೆ ಇದೆ. ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ, ಅಂತಹ ಪದವನ್ನು ಗುರುತಿಸಿ. 78 ಕಾರು, ಲಾರಿ, ಬಸ್ಸು, ಸೈಕಲ್. ಆಪ್ಷನ್ ನಂಬರ್ 4 ಸೈಕಲ್. 79 ಬುದ್ಧ, ಬಸವ, ಅಲ್ಲಮ, ಜಂಗಮ. ಇಲ್ಲಿ ರಿವೈಸ್ಡ್ ಕ್ವಶನ್ ಇದೆ. ಇಲ್ಲಿ ಕ್ವಶನ್ ನಂಬರ್ 1 ಬುದ್ಧ ಮತ್ತು ಆಪ್ಷನ್ ನಂಬರ್ 1 ಬುದ್ಧ ಮತ್ತು ಆಪ್ಷನ್ ನಂಬರ್ 4 ಜಂಗಮ ಇದೆ. 80 ಕ್ವಶನ್ ನಂಬರ್ 80 ಕುದುರೆ, ನಾಯಿ, ಸಿಂಹ, ಹಾವು. ಇಲ್ಲಿ ಆಪ್ಷನ್ ನಂಬರ್ 4 ಹಾವು. 81 ಆನೆ, ಕುದುರೆ, ರಥ, ಒಂಟೆ. ಇಲ್ಲಿ ರಥ ಗುಂಪಿಗೆ ಸೇರಿದ ಪದ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 82ರಿಂದ 90ರವರೆಗೆ ಗೆರೆ ಹಾಕಿದ ಸೂಚಿಸಿದ ಭಾಗಗಳು ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳ ಸರಿಯಾದ ರೂಪವನ್ನು ಗುರುತಿಸಿ. ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂದು ಗುರುತಿಸಿ. 82 ಪಾಂಡವರು ಕಳುಹಿಸಿದ ಕೃಷ್ಣ ಸಂಧಾನ ಮುರಿದು ಬಿತ್ತು. ಆಪ್ಷನ್ 4 ತಪ್ಪಿಲ್ಲ. ಬ್ರಾಹ್ಮಣಿಗೆ ಮಂತ್ರಾನುಷ್ಠಾನವೇ ಆಧಾರ. ಆಪ್ಷನ್ 3 ಮಂತ್ರಾನುಷ್ಠಾನ. 84 ಸಭೆಯ ಹರ್ಷೋದ್ಗಾರದಿಂದ ಮುಗಿಯಿತು. ಆಪ್ಷನ್ ನಂಬರ್ 1 ಹರ್ಷೋದ್ಗಾರ. 85 ಅವರು ದೃಢೀಕರಣ ಕೇಳಿದರು. ಆಪ್ಷನ್ ನಂಬರ್ 2 ದೃಢೀಕರಣ. 86 ಕೋಟ್ಯಾಂತರ ರೂಪಾಯಿ ಹಗರಣ ಬಯಲಿಗೆಳೆದರು. ಆಪ್ಷನ್ 4 ತಪ್ಪಿಲ್ಲ. ಸಾಲಬಾಧೆಯಿಂದ ನರಳಿದರು. ಆಪ್ಷನ್ 2 ಸಾಲಬಾಧೆ. 88 ಕ್ವಶನ್, ಒಳ್ಳೆಯ ಕಾರ್ಯಕ್ಕೆ ಮೀನಾಮೇಷ ಎನಿಸಬಾರದು. ಆಪ್ಷನ್ 1 ಮೀನಾಮೇಷ. 89 ಅರ್ಜುನ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ. ಆಪ್ಷನ್ 4 ತಪ್ಪಿಲ್ಲ. 90 ರಾಮ ಕ್ಷತ್ರ ಧರ್ಮದಲ್ಲೇ ನಡೆದ. ಆಪ್ಷನ್ 2 ಕ್ಷಾತ್ರ ಧರ್ಮ. ಕೆಳಗಿನ ಪದಗಳಿಗೆ
ಪ್ರಶ್ನೆ ಸಂಖ್ಯೆ 91ರಿಂದ 100ರವರೆಗೆ ಇವೆ. ಸರಿಯಾದ ಅರ್ಥ ಗುರುತಿಸಿ. 91 ಅಂತರ್ಧಾನ, ಆಪ್ಷನ್ 3 ಮಾಯವಾಗು, 92 ಅಡಕ. ಇಲ್ಲಿ ರಿವೈಸ್ಡ್ ಕ್ವಶನ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಅಡಗಿಸು, ಆಪ್ಷನ್ 1 ಅಡಗಿಸು, ಆಪ್ಷನ್ 2 ಲಗತ್ತು, ಎರಡೂ ಸರಿಯಾಗಿವೆ. 93 ಉಡಲಿಗೆ, ಇಲ್ಲಿ ಆಪ್ಷನ್ 4 ಕಡಬು. 94 ಖೇಡ, ಇಲ್ಲಿ ಆಪ್ಷನ್ 4 ಹಳ್ಳಿ. 95 ಅಳಿನಿ, ಆಪ್ಷನ್ 2 ಹೆಣ್ಣು ದೊಂಬಿ. 96 ಕುಷ್ಮಾಂಡ, ಆಪ್ಷನ್ 2 ಕುಂಬಳಕಾಯಿ. 97 ಆರ್ಕ, ಆಪ್ಷನ್ ನಂಬರ್ 2 ಸೂರ್ಯ. 98 ವಿಭುದ, ಆಪ್ಷನ್ ನಂಬರ್ 3 ಪಂಡಿತ. 99 ತೃಣ. ಇಲ್ಲಿ ರಿವೈಸ್ಡ್ ಕ್ವಶನ್ಗಳಾಗಿವೆ ಫ್ರೆಂಡ್ಸ್. ಇಲ್ಲಿ 1ನೇ ಆಪ್ಷನ್ ಅಲ್ಪ ಮತ್ತು 4ನೇ ಆಪ್ಷನ್ ಹುಲ್ಲು, ಎರಡೂ ರಿವೈಸ್ಡ್ ಆಗಿವೆ. ರಿವೈಸ್ಡ್ ಕರೆಕ್ಟ್ ಅಂತ ಆಗಿವೆ. 100ನೇ ಕ್ವಶನ್ ಪಂಕ, ಆಪ್ಷನ್ ನಂಬರ್ 2 ಕಮಲ. ಓಕೆ ಫ್ರೆಂಡ್ಸ್, ಆಲ್ ಕ್ವಶನ್ ಫಾರ್ ಸಾಲ್ವ್ಡ್.